ಚಿತ್ರದುರ್ಗ ಕೋಟೆಯು ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಮತ್ತು ವಿವಿಧ ರಾಜವಂಶಗಳ ಆಳ್ವಿಕೆಯನ್ನು ಕಂಡಿದೆ. ಕೋಟೆಯ ಆರಂಭಿಕ ದಿನಗಳು. ಚಿತ್ರದುರ್ಗ ಕೋಟೆಯು ಮೂಲತಃ 11ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿತು ಎಂದು ಹೇಳಲಾಗುತ್ತದೆ. ಇದನ್ನು ಅಂದಿನ ಚಾಲುಕ್ಯ ಸಾಮ್ರಾಜ್ಯದ ಆಡಳಿತಗಾರರು ನಿರ್ಮಿಸಿದರು. ಆದರೂ ಕ್ರಿ.ಪೂ. 3ನೇ ಶತಮಾನದಲ್ಲಿ ಅಶೋಕ ಚಕ್ರವರ್ತಿಯ ಆಡಳಿತದ ಭಾಗವಾಗಿತ್ತು ಎಂಬ ಕುರುಹುಗಳು ದೊರೆತಿವೆ. ಕೋಟೆಯನ್ನು ಆಳಿದ ರಾಜವಂಶಗಳು. ಚಿತ್ರದುರ್ಗ ಕೋಟೆಯು ಕಾಲಕಾಲಕ್ಕೆ ಹಲವು ರಾಜವಂಶಗಳ ಆಳ್ವಿಕೆಗೆ ಒಳಪಟ್ಟಿತು. ಚಾಲುಕ್ಯರು. ಕೋಟೆಯ ಮೂಲ ನಿರ್ಮಾಣದಲ್ಲಿ ಇವರ ಪಾತ್ರವಿದೆ. ರಾಷ್ಟ್ರಕೂಟರು. ಚಾಲುಕ್ಯರ ನಂತರ ಇವರು ಆಳಿದರು. ಹೊಯ್ಸಳರು. ಇವರ ಆಳ್ವಿಕೆಯಲ್ಲೂ ಕೋಟೆಯನ್ನು ಇನ್ನಷ್ಟು ಭದ್ರಪಡಿಸಲಾಯಿತು. ವಿಜಯನಗರ ಸಾಮ್ರಾಜ್ಯ 14ನೇ ಶತಮಾನದಲ್ಲಿ ವಿಜಯನಗರ ಅರಸರ ಅಧೀನದಲ್ಲಿತ್ತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ 1565ರ ತಾಳಿಕೋಟೆ ಯುದ್ಧದ ನಂತರ ಚಿತ್ರದುರ್ಗದ ಪಾಳೆಯಗಾರರು ಸ್ವತಂತ್ರರಾದರು. ಚಿತ್ರದುರ್ಗದ ಪಾಳೆಯಗಾರರು. ನಾಯಕರು. ಇವರ ಆಳ್ವಿಕೆಯು ಸುಮಾರು 1568ರಿಂದ 1779ರವರೆಗೆ ಇತ್ತು. ಇವರ ಕಾಲದಲ್ಲಿ ಕೋಟೆಯು ಹೆಚ್ಚಿನ ವಿಸ್ತಾರ ಮತ್ತು ಭದ್ರತೆಯನ್ನು ಪಡೆಯಿತು. ಚಿತ್ರದುರ್ಗದ ನಾಯಕರಲ್ಲಿ ಚಿತ್ರನಾಯಕರು ಮೂಲಪುರುಷರಾಗಿದ್ದರೆ ರಾಜ ವೀರ ಮದಕರಿ ನಾಯಕರು ಕೊನೆಯ ದೊರೆ. 7 ಸುತ್ತಿನ ಕೋಟೆಯ ನಿರ್ಮಾಣದಲ್ಲಿ ಇವರ ಕೊಡುಗೆ ಅತಿದೊಡ್ಡದು. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. 1779ರಲ್ಲಿ ಹೈದರ್ ಅಲಿ ಚಿತ್ರದುರ್ಗ ಕೋಟೆಯನ್ನು ವಶಪಡಿಸಿಕೊಂಡರು. ನಂತರ ಅವರ ಮಗ ಟಿಪ್ಪು ಸುಲ್ತಾನ್ ಆಳ್ವಿಕೆ ನಡೆಸಿದರು. ಬ್ರಿಟಿಷರು. ಟಿಪ್ಪು ಸುಲ್ತಾನ್ ಬ್ರಿಟಿಷರಿಂದ ಸೋಲನ್ನು ಅನುಭವಿಸಿದ ನಂತರ ಕೋಟೆಯು ಬ್ರಿಟಿಷರ ವಶವಾಯಿತು. ಚಿತ್ರದುರ್ಗ ಕೋಟೆಯು ತನ್ನ ವಾಸ್ತುಶಿಲ್ಪ ಮತ್ತು ಯುದ್ಧತಂತ್ರದ ಕೌಶಲ್ಯಗಳಿಗೆ ಹೆಸರುವಾಸಿಯಾಗಿದೆ. 7 ಸುತ್ತಿನ ಕೋಟೆ ಎಂದೇ ಪ್ರಸಿದ್ಧವಾಗಿರುವ ಇದು ಹಲವು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಅದರಲ್ಲಿ ಒನಕೆ ಓಬವ್ವಳ ಶೌರ್ಯಗಾಥೆ ಪ್ರಮುಖವಾಗಿದೆ.